ನಮಸ್ಕಾರಗಳು. ನಾನೀಗ ರವೀಂದ್ರನಾಥ್ ಟ್ಯಾಗೋರ್ ಜೀವನದಲ್ಲಿ ನಡೆದಂತ ಒಂದು ಘಟನೆಯನ್ನ ನಮ್ಮ ಮುಂದೆ ಹಂಚಿಕೊಳ್ಳಬಯಸ್ತಾ ಇದ್ದೇನೆ. ಅವರು ಒಂದು ದಿನ ಶಾಂತಿನಿಕೇತನದಲ್ಲಿ ಇರ್ತಾರೆ. ಮಕ್ಕಳೆಲ್ಲ ಕ್ಲಾಸಿನಲ್ಲಿ ಕುಳಿತಿರ್ತಾರೆ. ಕ್ಲಾಸಿನಲ್ಲಿ ಕುಳಿತಿರುವಾಗ ಒಂದು ಕತ್ತೆ ಮರಿಯಲ್ಲಿ ಆಟದ ಮೈದಾನಕ್ಕೆ ಬರುತ್ತದೆ. ಆ ಸಂದರ್ಭದಲ್ಲಿ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ರೂಮ್ನಲ್ಲಿ ಕುಳಿತುಕೊಂಡಿರುತ್ತಾರೆ. ಎಲ್ಲ ಹುಡುಗರು ಕತ್ತೆ ಬಂತು ಅಂತ ಹೇಳಿ ಕ್ಲಾಸ್ ಬಿಟ್ಟು ಏನಪ್ಪಾ ಅಂದ್ರೆ ಹೊರಗೆ ಬಂದೆಲ್ಲ ಜಿಗರ ಕಟ್ಬಿಡ್ತಾರೆ. ಯಾಕೆ ಕತ್ತಾಲಕ್ಕೆ ಅಂತ ಹೇಳಿ ಹೊರಗೆ ಬಂದು ಏನಪ್ಪಾ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ನೋಡ್ತಾರೆ. ಕತ್ತೆ ಬಂದಿದೆ, ಕತ್ತೆ ಮರಿ ಬಂದಿದೆ, ಮಕ್ಕಳೆಲ್ಲ ಜಿಗರ ಕತ್ತಿದ್ದಾರೆ. ಏನ್ ಮಾಡ್ಬೇಕಂತ ಹೇಳಿದ ಅವಾಗ ವಿಚಾರ ಒಂದು ಪಟ್ನ ಏನಪ್ಪಾ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಒಂದು ವಿಚಾರ ಹೇಳ್ತಾ ಇದೆ. ಎಲ್ಲ ಸೈಲೆನ್ಸ್ ಅಂತಾರೆ ಎಲ್ಲರಿಗೆ. ಎಲ್ಲರೂ ಗದ್ದಲ ಮಾಡಬೇಡಪ್ಪ, ಸುಮ್ ಕುಂದರಿಪ್ಪ ಅಂತ ಹೇಳ್ತಾರೆ. ಎಲ್ಲ ರವೀಂದ್ರನಾಥ್ ಟ್ಯಾಗೋರ್ ಕಡೆ ನೋಡ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಒಂದು ಮಾರ್ಮಿಕವಾದಂತ ಮಾತನ್ನ ಆ ವಿದ್ಯಾರ್ಥಿಗಳು ಹೇಳ್ತಾರೆ. ನೋಡಪ್ಪ, ಯಾರು ಈ ಕತ್ತೆಯ ಸಹಪಾಠಿ ಇದ್ದೀರೋ ಆ ಕತ್ತೆಯನ್ನು ಕರೆದುಕೊಂಡು ಹೋಗಿ ಅಂತ. ನೋಡಪ್ಪ ಮಕ್ಕಳೇ, ಯಾರು ಈ ಕತ್ತೆಯ ಸಹಪಾಠಿ ಇದ್ದೀರೋ ಅದನ್ನು ನೀವು ನಿಮ್ಮ ಕ್ಲಾಸಿಗೆ ಕರೆದುಕೊಂಡು ಹೋಗಿ ಅಂತ ಹೇಳಿದಾಗ ಎಲ್ಲ ವಿದ್ಯಾರ್ಥಿಗಳು ಪಟಪಟನ ನಮ್ಮ ಕ್ಲಾಸಿಗೆ ಓಡಿ ಹೋಗ್ತಾರೆ. ಆ ಕತ್ತೆ ಮರಿಯಿಂದ ಯಾರು ಏನಪ್ಪ ಕರೆದುಕೊಂಡು ಹೋಗೋದಿಲ್ಲ. ಸೊ ನೋಡಿ, ನಾವು ಆಗಿದ್ದರೆ ಕತ್ತೆಗೊಂಡು ಬಡಗಿಕೊಂಡು ಹೊಡಿತಾ ಇದ್ದೇವೆ, ಏನಾರೇ ಮಾಡ್ತಾ ಇದ್ದೇವೆ. ಇಲ್ಲಕ್ಕ ಮಕ್ಕಳಿಗೆ ನಾವು ಏನೋ ಗದರಿಸ್ತಾ ಇದ್ದೇವೆ, ಸೀಟು ಒಳಗೆ ಹಾಕ್ತಾ ಇರ್ತಿದ್ದೇವೆ, ಅವರನ್ನ ಇಲ್ಲಕ್ಕ ಬಡದು ಒಳಗೆ ಹಾಕ್ತಾ ಇದ್ದೇವೆ. ಆದರೆ ಮಹಾತ್ಮರ ಜೀವನದಲ್ಲಿ, ಅದು ಒಳ್ಳೆಯವರ ಜೀವನದಲ್ಲಿ ಅವರು ಏನಪ್ಪಾ ಮಹಾತ್ಮರಲ್ಲಿ ದೊಡ್ಡವರಲ್ಲಿ ದೊಡ್ಡ ವಿಚಾರಗಳಿರ್ತಾವೆ. ಇದರಿಂದ ನಾವು ತಿಳಿದುಕೊಳ್ಬಹುದು. ಸೊ ಬಂಧುಗಳೇ, ನಿಮ್ಮ ಮನೆಯಲ್ಲಿ ಮಕ್ಕಳು ಕೀಟಲೆಗಳನ್ನು ಮಾಡಿದ್ದಾರೆ, ದಾಂಧಲೆಗಳನ್ನು ಆದರೆ ಅವರಿಗೆ ನೀವು ಬಡಿದ ಒಂದೇ ಏನಪ್ಪಾ ಅಂದ್ರೆ ಔಷಧವಲ್ಲ. ಆ ಮಕ್ಕಳನ್ನ ಪ್ರೀತಿಯಿಂದ ಕಾಣಿರಿ, ಅವರು ಬೇರೆ ರೀತಿಯಿಂದ ಅವರಿಗೆ ತಿಳುವಳಿಕೆಯನ್ನ ಹೇಳಿ ಅಂತ ಈ ಒಂದು ಕಥೆಯಿಂದ ತಿಳಿದು ಬರ್ತದೆ ಬಂದಿದೆ.